ಇನ್ನು ರಾಜ್ಯದಲ್ಲಿ ಚಿಕ್ಕೋಡಿ ಭಾಗದಲ್ಲಿ ಭಾರೀ ಮಳೆಗೆ ಮತ್ತೊಂದು ಸೇತುವೆ ಜಲಾವೃತವಾಗ್ಬಿಟ್ಟಿದೆ. ಒಂದ್ ಕಡೆ ಮಹಾರಾಷ್ಟ್ರದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಹೀಗಾಗಿ ಆ ಭಾಗದ ನೀರು ರಾಜ್ಯಕ್ಕೆ ಹರಿದು ಬರ್ತಾ ಇರೋದ್ರಿಂದ ಬೆಳಗಾವಿ ಚಿಕ್ಕೋಡಿ ಭಾಗದಲ್ಲಿ ಸಾಕಷ್ಟು ಅವಾಂತರಗಳಾಗ್ತಾ ಇದ್ದಾವೆ. ಈವರೆಗೂ ಜಿಲ್ಲೆಯಲ್ಲಿ 5 ಸೇತುವೆಗಳು ಸಂಪರ್ಕ ಕಡಿತಗೊಂಡಿದ್ದಾವೆ. ಸೇತುವೆಗಳು ಮುಳುಗಡೆಯಾಗಿದ್ದಾವೆ. ಮತ್ತೊಂದು ಕಡೆ ದೂದ್ಗಂಗಾ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ಇದರಿಂದ ಮಲಿಕ್ವಾಡ್ ಹಾಗೆ ದತ್ತವಾಡ್ ಸೇತುವೆ ಜಲಾವೃತವಾಗುತ್ತಿದೆ. ಮತ್ತೊಂದು ಕಡೆ ಮುಳುಗಡೆಯಾದಂತಹ ಸೇತುವೆ ಮೇಲೆಯೇ ಸ್ಥಳೀಯರು ಓಡಾಟವನ್ನ ನಡೆಸುತ್ತಿದ್ದಾರೆ. ಮತ್ತೊಂದು ಕಡೆ ಮಹಾರಾಷ್ಟ್ರ ಘಟ್ಟ ಪ್ರದೇಶದಲ್ಲಿ ಕುಂಭದ್ರೋಣ ಮಳೆಯಾಗ್ತಾ ಇರೋದ್ರಿಂದ ನದಿಗಳು ಗಡಿಭಾಗದ ನದಿಗಳು ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇವೆ. ಮಲಿಕ್ವಾಡ್ ಸೇತುವೆ ಮೇಲೆ ನದಿ ಪಾತ್ರದ ಜನ ಹುಚ್ಚಾಟವನ್ನ ಮೀರಿತಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ನದಿ ಬಳಿ ಮೀನ್ ಹಿಡಿಯೋಕೆ ತಂಡೋಪತಂಡವಾಗಿ ಜನ ಆಗಮಿಸುತ್ತಿದ್ದಾರೆ. ಪ್ರವಾಹದ ಭೀತಿ ಹೆಚ್ಚಾದ್ರೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ತಾ ಇಲ್ಲ. ಅಲ್ಲಿ ಮುಂಜಾಗ್ರತೆಗೆ ಬ್ಯಾರಿಕೇಡ್ನ ಕೂಡ ಅಳವಡಿಸಿಲ್ಲ ಅಥವಾ ನೋಡ್ಕೊಳ್ಳೋದಕ್ಕೆ ಸಿಬ್ಬಂದಿಯನ್ನ ಕೂಡ ನಿಯೋಜನೆ ಮಾಡಿಲ್ಲ. ಮುಳುಗಡೆಯಾಗಿರುವಂತಹ ಸೇತುವೆಯ ಮೇಲೆಯೇ ಜನ ಓಡಾಟವನ್ನ ನಡೆಸ್ತಾ ಇರೋದು ಅಪಾಯಕ್ಕೆ ಆಹ್ವಾನವನ್ನ ನೀಡಿದಂತೆ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.